ಬಂತು, ಅವಾಗ ಅದು ಅಪ್ಡೇಟ್ ಮಾಡ್ಕೊಂಡಿಲ್ಲ. ಇಲ್ಲ ಏನ್ ಮಾಡಿದ್ರು ಕೂಡ ನಮ್ದು ರಿಲೇ ಹೋಗುತ್ತೆ ಅಂತ ಹೇಳ್ಕೊಂಡು ಅದನ್ನ ಹಿಡ್ಕೊಂಡ್ ಕೂತು. ಬಟ್ ಇವತ್ತು ಅದು ನಾಪತ್ತೆ ಆಗಿ ಹೋಗಿದೆ. ಅದೇ ತರ ಇವತ್ತು ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತಂದ್ರೆ ನಾವು ಕೂಡ 100% ನಾಪತ್ತೆ ಆಗ್ತೀವಿ. ಯಾಕಂತಂದ್ರೆ ಬರುವಂತ ದಿನಗಳಲ್ಲಿ ಒಂದೇ ಒಂದು ಆಪ್ಷನ್ ಇವತ್ತು ವೆಲ್ನೆಸ್ ಡೈರೆಕ್ಟ್ ಸೆಲ್ಲಿಂಗ್. ಸೊ ಯಾಕಂತಂದ್ರೆ ಇವತ್ತು ನಮ್ಗೆ ಹಣ ತುಂಬಾ ಬೇಕು. ಇವತ್ತು ನೋಡಿ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದರದ್ದು ಕೂಡ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದು ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಅಂತಂದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ನೋಡ್ತಾ ಇದ್ದಂಗೆನೆ ಅಡಿಗೆ ಎಣ್ಣೆ ರೇಟ್ 1 to double ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಚಿನ್ನಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಮೊಬೈಲ್ ರಿಚಾರ್ಜ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಈ ತರ ಪ್ರತಿಯೊಂದಕ್ಕೂ ಕೂಡ ಜಾಸ್ತಿ ಆಗ್ತದೆ. ಬಟ್ ನಾವು ತಗೋತಾ ಇರ್ತಕ್ಕಂಥ ಸ್ಯಾಲ್ರಿ ಯಾವ್ದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ನಾವು ಒಂದ್ ವೇಳೆ ಜಾಸ್ತಿ ಸ್ಯಾಲ್ರಿ ಕೇಳಲಿಕ್ಕೆ ಹೋದ್ರೆ ಸೊ ನೀವು ಆಲ್ರೆಡಿ ಹೋದ್ರೂ ಪರವಾಗಿಲ್ಲ, ನಿಮ್ ಜಾಗದಲ್ಲಿ ನಾನು 3 ಜನರನ್ನ ತಗೊಂಡ್ಬರ್ತೀನಿ ಅಂತ ಹೇಳ್ತಾರೆ ಅವ್ರು. ಆ ತರ ಸಿಚುವೇಶನ್ ನಡೀತಾ ಇದೆ. ಸೊ ಪ್ರತಿಯೊಬ್ರು ಕೂಡ ಹಣದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ನಿಧಾನವಾಗಿ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಕಡೆ ವಾಲ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಡೆಗೆ ಬರ್ತಾರೆ. ಇದನ್ನ ಮಾಡೋಣ, ಪಾರ್ಟ್ ಟೈಮ್ ಅಲ್ಲಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ಕೊಂಡ್ ಬರ್ತಾರೆ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕು ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ರೆ ಯಾವ ಕಂಪನಿ ಚೆನ್ನಾಗಿದೆ, ನಾನು ಯಾವ್ದು ಆಸ್ ಎ ಕ್ಯಾರಿಯರ್ ಹಾಕೊಂಡು ಚೂಸ್ ಮಾಡ್ಲಿ ಅಂತ ಸಾಕಷ್ಟು ಗೊಂದಲ ಇರುತ್ತೆ. ಯಾಕಂತಂದ್ರೆ ಇವತ್ತು ಸುಮಾರು 1000ಕ್ಕಿಂತ ಜಾಸ್ತಿ ಕಂಪನಿಗಳಿದಾವೆ. ಬಟ್ ಅದ್ರಲ್ಲಿ ರೈಟ್ ಕಂಪನಿ ಯಾವುದು ಅನ್ನೋದು ನಮ್ಗೆ ಚಾಲೆಂಜ್ ಆಗಿರುತ್ತೆ. ಸೊ ರೈಟ್ ಕಂಪನಿನ ನಾವು ಯಾವ ತರ ಚೂಸ್ ಮಾಡಬೇಕು. ಇವತ್ತು ನೀವು ಒಂದು ಕಂಪನಿ ಮಾಡ್ತಾ ಇದ್ರು ಕೂಡ ನಿಮ್ಗೆ ತುಂಬಾ ಜನ ಬರ್ತಾರೆ, ನನ್ ಕಂಪನಿ ತುಂಬಾ ಚೆನ್ನಾಗಿದೆ, ನನ್ ಕಂಪನಿ ನಂಬರ್ 1 ಇದೆ, ಬಾ, ಇಲ್ಲಿ ಒಳ್ಳೆ ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ಬೋದು, ಇಲ್ಲಿ ಬರೀ ಜಾಯ್ನ್ ಆದ್ರೆ ಸಾಕು, ಇಲ್ಲಿ ಬರೀ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು, ಮತ್ತೆ ಏನ್ ಜನಗಳಿಗೆ ಜಾಯ್ನ್ ಮಾಡ್ಬೇಕು, ಇದ್ ಮಾಡ್ಬೇಕು ಏನು ಇಲ್ಲ. ಈ ತರ ನಿಮ್ಗೆ ಆಶೆ ಆಮಿಷಗಳನ್ನ ಉಡಿಸ್ತಾರೆ. ಇವೆಲ್ಲ ಏನಾಗಿರುತ್ತೆ ಅಂತಂದ್ರೆ ಅನ್ಲೀಗಲ್ ಪ್ರೊಸೆಸ್ ಆಗಿರುತ್ತೆ. ಗೌರ್ಮೆಂಟ್ ಇದಕ್ಕೆ ಅಪ್ರೂವಲ್ ಇಲ್ಲ. ಇವತ್ತಿಲ್ಲ ನಾಳೆ ಇದು ಕ್ಲೋಸ್ ಆಗಿರುತ್ತೆ. ಯಾವ್ದೆಲ್ಲ ರೀಪರ್ಚೇಸಬಲ್ ಇದೆ, ರೈಟ್, ಯಾವ್ದೆಲ್ಲ ಜನರೇಷನ್ ಇದೆ, ಸೊ ಅಂತ ಕಂಪನಿಗಳು ಮಾತ್ರ ನಡೀತಾ ಇರ್ತವೆ ಮುಂದೆ. ಸೊ ಹಾಗಾಗಿ ನಾವೀಗ ಚೂಸ್ ಮಾಡ್ಬೇಕಾದ್ರೆ ರೈಟ್ ಕಂಪನಿ ಚೂಸ್ ಮಾಡ್ಬೇಕು. ಸೊ ರೈಟ್ ಕಂಪನಿ ಚೂಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾಕಂತಂದ್ರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಆಗಿರುತ್ತೆ. ರೈಟ್, ಭವಿಷ್ಯದ ಪ್ರಶ್ನೆ ಆಗಿರುತ್ತೆ. ಫ್ಯೂಚರ್ ಅಲ್ಲಿ ಇವತ್ತು ಗ್ರೋತ್ ಆಗ್ತಿರುವಂತ ಇಂಡಸ್ಟ್ರಿ. ಆಲ್ಮೋಸ್ಟ್ ಇದ್ರ ಬಗ್ಗೆ MBA ದಲ್ಲೂ ಕೂಡ ಇವತ್ತು ಫಸ್ಟ್ ಚಾಪ್ಟರ್ ನ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಆಡ್ ಮಾಡಿದ್ದಾರೆ. ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಫಸ್ಟ್ ಚಾಪ್ಟರ್ ನ ಆಡ್ ಮಾಡಿದ್ದಾರೆ MBA ದಲ್ಲಿ. ಡಿಪ್ಲೊಮಾ ಕೋರ್ಸ್ ಸ್ಟಾರ್ಟ್ ಆಗಿದೆ, ಗವರ್ಮೆಂಟ್ ಇದಕ್ಕೆ ಪ್ರಮೋಟ್ ಮಾಡ್ತಾ ಇದೆ. ಸೊ ಹಾಗಾಗಿ ನಮ್ಗೆ ಈ ಫ್ಯೂಚರ್ ಡೇಸ್ ಅಲ್ಲಿ ಇದು ಅನಿವಾರ್ಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾನು ಪದೇ ಇದೇ ಎಕ್ಸಾಂಪಲ್ ಅನ್ನ ಕೊಡ್ತೀನಿ, ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್, ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 4-5 ವರ್ಷಗಳ ಹಿಂದೆ ನಾವು ಫೋನ್ ಪೇ, ಗೂಗಲ್ ಪೇ ಮಾಡ್ಕೊಳಪ್ಪ ಚೆನ್ನಾಗಿರುತ್ತೆ ಅಂತ ಅಂದಾಗ ನಾವು ಮುಂದೆ ಸರಿತಾ ಇರ್ಲಿಲ್ಲ, ಅದನ್ನ ಮಾಡ್ಕೊಳಿಕ್ ಮುಂದಾಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ನಮ್ಮ ಹಣ ಹೋಗುತ್ತೇನೋ ಅಂತ ಹೇಳ್ಬಿಟ್ಟು, ನಮ್ಮ ಅಕೌಂಟ್ ಇಂದ ಹ್ಯಾಕ್ ಮಾಡ್ತಾರೇನೋ, ಅದಕ್ಕೋಸ್ಕರ ಈ ಆಪ್ಷನ್ ತಂದಿದಾರೇನೋ ಅಂತ ಹೇಳಿ ಅನ್ಕೋತಾ ಇದ್ವಿ. ಬಟ್ ಇವತ್ತು ಯಾವ ತರ ಅನಿವಾರ್ಯತೆ ಇದೆ ಅಂತಂದ್ರೆ ಒಂದ್ ಪಾನಿಪುರಿ ತಿನ್ಕೊಂಬಂದ್ರು ಕೂಡ ಅಲ್ಲಿ ಫೋನ್ ಪೇ ಮಾಡ್ಕೊಂಡ್ ಬರ್ಬೇಕು, ಇಲ್ಲಾಂದ್ರೆ ಚೇಂಜ್ ಇಲ್ಲ ಅಂತ ನಾವು. ಸೊ ಆ ಲೆವೆಲ್ಗೆ ಇವತ್ತು ಅನಿವಾರ್ಯತೆ ಆಗಿದೆ ನಮ್ಗೆ. ಅದೇ ತರ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ 2025-26 ಅನ್ನೋಷ್ಟರಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದು ತುಂಬಾ ಅನಿವಾರ್ಯ ಆಗಿರುತ್ತೆ ಅವರಿಗೆ. ನಾನು ಹೋಗ್ಬಿಟ್ಟು 15,000 20,000 ರೂಪಾಯಿ ಹೊರಗಡೆ ದುಡಿತೀನಿ ಅಂತಂದ್ರೆ ಎಲ್ಲೂ ಕೂಡ ಸಾಕಾಗಲ್ಲ. ಅವ್ನ ಕನ್ಸುಗಳನ್ನ ಕಾಣ್ಲಿಕ್ಕೂ ಸಹ ಆಗಲ್ಲ. ಜಸ್ಟ್ ಜೀವನ ನಡೆಸೋದು ಕೂಡ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಇಂಡಸ್ಟ್ರಿಗೆ ಬರ್ತಾರೆ. ಈ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಯಾವುದೇ ಒಂದು ಕಂಪನಿನ ನಾವು ಚೂಸ್ ಮಾಡ್ಬೇಕಾದ್ರೆ ಆ ಕಂಪನಿಯಲ್ಲಿ ಮೇಜರ್ ಆಗಿ ನಾವು 5 ಪಿಲ್ಲರ್ ಅನ್ನ ನೋಡ್ಬೇಕಾಗುತ್ತೆ. ಸೊ ಪಿಲ್ಲರ್ಗಳು ಗಟ್ಟಿಯಾಗಿದ್ರೆ ಮಾತ್ರ ಮನೆ ಗಟ್ಟಿಯಾಗಿರುತ್ತಲ್ವಾ, ಫೌಂಡೇಶನ್ ಗಟ್ಟಿಯಾಗಿದ್ರೆ ಮಾತ್ರ ಮನೆ ಗಟ್ಟಿಯಾಗಿರುತ್ತಲ್ವಾ. ಸೊ ಫೌಂಡೇಶನ್ ಗಟ್ಟಿ ಇಲ್ಲ ಅಂತಂದ್ರೆ ಮನೆಯಲ್ಲಿಂದ ಗಟ್ಟಿ ಇರ್ಬೇಕು. ಪಿಲ್ಲರ್ಗಳೇ ಗಟ್ಟಿ ಇಲ್ಲ, ಮನೆಯಲ್ಲಿಂದ ಸ್ಟ್ರೆಂತ್ ಇರುತ್ತೆ. ರೈಟ್. ಸೊ ಯಾವುದೇ ಒಂದು ಕಂಪನಿ ನಾವು ಚೂಸ್ ಮಾಡುವಾಗ ಆ ಕಂಪನಿ ಏನಕ್ಕೋಸ್ಕರ ಬಂದಿದೆ, ಕಂಪನಿ ಉದ್ದೇಶ ಏನಿದೆ, ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಇದು ನಮ್ಗೆ ಅರ್ಥ ಆದಾಗ ನಾವು ಯಾವ್ದೇ ಒಂದು ಕಂಪನಿ ಮಾಡ್ತಿದ್ದಾಗ ಬೇರೆ ಕಂಪನಿ ಹೋಗ್ಲಿಕ್ಕೆ ಮನ್ಸಾಗಲ್ಲ. ಯಾರೇ ಕೂಡ ಬಂದ್ಬಿಟ್ಟು ನಮ್ಗೆ ಹಣದ ಆಸೆ ತೋರಿಸಿದಾಗ ನಾವು ಅಲ್ಲಿ ಹೋಗ್ಲಿಕ್ಕೆ ಮನ್ಸ್ ಮಾಡಲ್ಲ. ಯಾಕಂತಂದ್ರೆ ಕಂಪನಿ ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್. ಸೊ ಅದಾದ ನಂತರ ಕಂಪನಿ ಪ್ಲಾನ್ ನಾವು ಸ್ಟಡಿ ಮಾಡ್ಬೇಕು. ಯಾಕಂತಂದ್ರೆ ಇವತ್ತು ಕೆಲವೊಂದು ಪ್ಲಾನ್ ಗಳಿದಾವೆ. ಯಾವ ತರ ಅಂತಂದ್ರೆ ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡು, 4 ವರ್ಷ ಕೆಲಸ ಮಾಡು, 4 ವರ್ಷ ಆದ್ಮೇಲೆ ನಿಮ್ಗೆ ಇನ್ಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ.
ಜನಗಳಿಗೆ 4 ದಿನ ಕಾಯುವಂತ ಪುಸ್ತಕದಿಲ್ಲ, 4 ವರ್ಷ ಕಾಯ್ತಾರ? ಸೊ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ತರ ಬೇಕು, ಯಾವ ತರ ಇನ್ಕಮ್ ಬೇಕು ನಮ್ಗೆ, ಸೊ ಆ ರೀತಿಯಲ್ಲಿ ಪ್ಲಾನ್ ಅನ್ನ ಡಿಸೈನ್ ಮಾಡಿರುವಂತ ಕಂಪನಿ ಯಾವ್ದಿದೆ ಇದನ್ನ ಸರ್ಚ್ ಮಾಡ್ಬೇಕು ನಾವು. ಸೊ ಆ ಒಂದು ಕಂಪನಿಯಲ್ಲಿ ಜನಗಳು ಗ್ರೋತ್ ಆಗ್ತಾ ಇದಾರ, ಎಷ್ಟು ವರ್ಷದ ನಂತರ ಗ್ರೋತ್ ಆಗ್ತಾ ಇದಾರೆ, ಎಷ್ಟು ವರ್ಷ ಬೇಕಾಗ್ತದೆ ಜನಗಳಿಗೆ ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ಲಿಕ್ಕೆ, ಇದನ್ನ ನಾವು ಡೀಪ್ ಆಗಿ ಪ್ಲಾನ್ ನ ಬಗ್ಗೆ ಸ್ಟಡಿ ಮಾಡ್ಬೇಕಾಗುತ್ತೆ. ಅಚೀವರ್ಸ್ ಗಳು ಎಷ್ಟು ಬರ್ತಿದ್ದಾರೆ, ಎಷ್ಟು ಇನ್ಕಮ್ ಅನ್ನ ತಗೋತಿದ್ದಾರೆ, ಎಷ್ಟು ವರ್ಷ ಆಗಿರುತ್ತೆ, ಇದನ್ನ ಸ್ಟಡಿ ಮಾಡ್ಬೇಕಾಗುತ್ತೆ. ಅದಾದ ನಂತರ ಪ್ರಾಡಕ್ಟ್. ಸೊ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ನ ಯಾವುದೇ ಕಂಪನಿ ಇವತ್ತು ರನ್ ಆಗ್ಬೇಕಂತಂದ್ರೆ ಪ್ರಾಡಕ್ಟ್ ಅನ್ನೋದು ಬ್ಯಾಕ್ ಬೋನ್ ಆಗಿರುತ್ತೆ. ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಂದ್ರೆ ಯಾವ ಕಂಪನಿ ಕೂಡ ರನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಕಂಪನಿಯಲ್ಲಿ ಇರುವಂತ ಪ್ರಾಡಕ್ಟ್ ಯಾವ ತರ ಇದೆ, ಯಾವ ತರ ಕ್ವಾಲಿಟಿ ಇದೆ, ಯಾವ ತರ ರಿಸಲ್ಟ್ಸ್ ಬರ್ತಾ ಇದೆ, ಇದನ್ನ ನಾವು ನೋಡ್ಬೇಕಾಗುತ್ತೆ. ರೈಟ್. ಇದು ತುಂಬಾ ಕಂಪನಿಗಳಲ್ಲಿ ಕಂಪನಿ ತುಂಬಾ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಅನ್ನೇ ಒಂದೊಂದು ತಾಸುಗಳೇ ಹೇಳ್ತಾರೆ. ನಮ್ ಕಂಪನಿ ಆ ಬ್ಯಾಕ್ ಗ್ರೌಂಡ್ ಇದೆ, ಅದಿದೆ ಇದಿದೆ ಅಂತ. ಆ ಬ್ಯಾಕ್ ಗ್ರೌಂಡ್ ಇಂದ ನಮ್ಗೆ ಏನ್ ಬೇಕಾಗಿಲ್ಲ, ನಮ್ಗೆ ಏನು ಪ್ರಾಫಿಟ್ ಆಗ್ತಾ ಇರಲ್ಲ, ಆದ್ರೂ ಹೇಳ್ಕೊಳ್ತಾರೆ ನಮ್ಮ ಓನರ್ದು ಅಲ್ಲಿ ಅಷ್ಟು ಆಫೀಸ್ಗಳಿದಾವೆ, ಇಷ್ಟು ಆಫೀಸ್ಗಳಿದಾವೆ ಅಂತ ಹೇಳ್ಬಿಟ್ಟು, ಆ ದೇಶದಲ್ಲಿದೆ, ಈ ದೇಶದಲ್ಲಿದೆ ಅಂತ. ಬಟ್ ನಮ್ಗೆ ಏನು ಪ್ರಯೋಜನ ಆಗ್ತಾ ಇರಲ್ಲ ಅದರಿಂದ. ರೈಟ್. ಸೊ ತುಂಬಾ ಕಂಪನಿಗಳಲ್ಲಿ ಕಂಪನಿ ಚೆನ್ನಾಗಿರುತ್ತೆ, ಅದಾದ ನಂತರ ಪ್ರಾಡಕ್ಟ್ ಕೂಡ ಎಕ್ಸಲೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ಕಂಪನಿ ಬಂದ್ರು ಕೂಡ ಪ್ರಾಡಕ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ, ಅದ್ರ ಬಗ್ಗೆ ನೋಡು. ಆದ್ರೆ ಪ್ಲಾನ್ ಚೆನ್ನಾಗಿರಲ್ಲ, ಇನ್ಕಮ್ ಚೆನ್ನಾಗಿ ಬರ್ತಾ ಇರಲ್ಲ. ಕೆಲವೊಂದು ಕಂಪನಿಯಲ್ಲಿ ಇನ್ಕಮ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಂಪನಿ ಕೂಡ ಇರುತ್ತೆ, ಆದ್ರೆ ಪ್ರಾಡಕ್ಟ್ ಚೆನ್ನಾಗಿರಲ್ಲ. ಸೊ ಇದು ಸಾಕಷ್ಟು ಚಾಲೆಂಜಸ್ ಬರುತ್ತೆ. ಒಂದ್ ಸರಿ ಇದ್ರೆ ಒಂದ್ ಸರಿ ಇರಲ್ಲ, ಒಂದ್ ಸರಿ ಇದ್ರೆ ಇನ್ನೊಂದ್ ಸರಿ ಇರಲ್ಲ. ಈ ತರ ತುಂಬಾನೇ ಆಲ್ಮೋಸ್ಟ್ ಈ ಹಿಂದೆ ತುಂಬಾ ಜನ ಏನ್ ನೆಟ್ವರ್ಕ್ ಅನ್ನ ಮಾಡ್ತಾ ಇದ್ರು. ಸೊ ಆಲ್ಮೋಸ್ಟ್ ಈ ಇದ್ರಲ್ಲಿ ತುಂಬಾ ಎಡವ್ತಾ ಇದ್ರು ಯಾವ್ದೇ ಒಂದು ಕಂಪನಿನ ಚೂಸ್ ಮಾಡುವಾಗ. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಕಂಪನಿ ಯಾವ್ದು, ಕಂಪನಿ ಏನಕ್ಕೋಸ್ಕರ ಬಂದಿದೆ, ಕಂಪನಿ ಪ್ಲಾನ್ ಯಾವ ತರ ಇದೆ, ಅಚೀವರ್ಸ್ ಗಳು ಯಾವ ತರ ಬರ್ತಾ ಇದ್ದಾರೆ, ನೆಕ್ಸ್ಟ್ ಪ್ರಾಡಕ್ಟ್ ಯಾವ ತರ ಇದೆ, ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ, ಇದನ್ನ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ ಮೇಜರ್ ಆಗಿ. ಅದಾದ ನಂತರ ಎಜುಕೇಶನ್. ಸೊ ಇವತ್ತು ಪ್ರಪಂಚಾದ್ಯಂತ ಯಾವುದೇ ಯೂನಿವರ್ಸಿಟಿಗಳು ಕಲಿಸದೇ ಇರ್ತಕ್ಕಂತ ಪಾಠ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಕಲಿಸುತ್ತಂತೆ. ಇವತ್ತು ನಾನು ಕೂಡ ಅಷ್ಟೇ, ಇವತ್ತು ನಾನು ಇಷ್ಟು ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಡೈರೆಕ್ಟ್ ಸೆಲ್ಲಿಂಗ್. ಸೊ ಇವತ್ತು ನನ್ನ ಸಿಚುವೇಶನ್ ಯಾವ ತರ ಇದೆ ಅಂತ ನನ್ನನ್ನು ಎತ್ಬಿಟ್ಟು ಮರುಭೂಮಿಗೆ ಬಿಸಾಕಿದ್ರು ಕೂಡ ಅಲ್ಲಿಂದ ನಾನು ಎದ್ ಬರ್ತೀನಿ, ಅದು ಕೂಡ ವಿನ್ ಆಗ್ಬಿಟ್ಟು ಬರ್ತೀನಿ, ಜಯಿಸ್ಬಿಟ್ಟು ಬರ್ತೀನಿ, ಗೆದ್ಬಿಟ್ಟು ಬರ್ತೀನಿ. ಯಾಕಂತಂದ್ರ ಅಂತ ಒಂದು ನಾಲೆಜ್ ಇವತ್ತು ನಮ್ಗೆ ಇವತ್ತು ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಂತ ಸಿಕ್ಕಿದೆ. ಒಂದು ರೈಟ್ ಎಜುಕೇಶನ್ ಇವತ್ತು ನಮ್ಗೆ ಈ ಒಂದು ಸಿಸ್ಟಮ್ ನ ಮೂಲಕ ಸಿಗುತ್ತೆ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಇವತ್ತು ಯಾರ ಜೊತೆ ಮಾತಾಡದಿದ್ದಂತ ವ್ಯಕ್ತಿ ಇವತ್ತು ಯಾರ್ ಕೊಂಡ್ರು ಕೂಡ ಮಾತಾಡ್ಸುವಂತ ಒಂದು ನಾಲೆಜ್ ಅನ್ನ ಇವತ್ತು ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದಾದ ನಂತರ ಲೀಡರ್ಶಿಪ್. ಆ ಕಂಪ್ನಿಯಲ್ಲಿ ಲೀಡರ್ಶಿಪ್ ಯಾವ ತರ ಇದೆ, ಇವ್ರ ಜೊತೆ ಹೋದ್ರೆ ನಾವು ಸಕ್ಸಸ್ ಆಗ್ತೀವ, ಇವ್ರು ನಮ್ಗೆ ಸಾಥ್ ಕೊಡ್ತಾರ, ಇವ್ರು ನಮ್ಗೆ ನಮ್ಮ ಒಂದು ಸಕ್ಸಸ್ಗೆ ನಮ್ ಜೊತೆ ನಿಲ್ತಾರ. ಸೊ ಇದನ್ನು ಕೂಡ ಸ್ಟಡಿ ಮಾಡ್ಬೇಕಾಗುತ್ತೆ. ಈ 5 ಪಿಲ್ಲರ್ ನ ಬಗ್ಗೆ ನಾವು ಡೀಪ್ ಆಗಿ ಸ್ಟಡಿ ಮಾಡ್ಬಿಟ್ಟು ಅದು 5 ಆಂಗಲ್ ಅಲ್ಲೂ ಆ ಕಂಪನಿ ಚೆನ್ನಾಗಿದ್ರೆ, ರೈಟ್ ಆಗಿದ್ರೆ ನಾವು ಆ ಕಂಪನಿನ ಚೂಸ್ ಮಾಡಬಹುದು. ರೈಟ್. ಸೊ ಒನ್ಸ್ ಅಗೇನ್ ನಿಮ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಯಾಕಂತಂದ್ರೆ ಆಲ್ರೆಡಿ ನೀವೆಲ್ಲರೂ ಕೂಡ ವಿನ್ಫಿನಿತ್ ಅಲ್ಲಿ ಇದ್ದೀರಾ. ಸೊ ಒಂದು ವಿನ್ಫಿನಿತ್ ನ 5 ಪಿಲ್ಲರ್ ಯಾವ ತರ ಇದೆ ಅಂತ ನೋಡ್ಕೊಂಡ್ ಬರೋಣ. ಸೊ ವಿನ್ಫಿನಿತ್ ಏನಿದೆ? ವಿನ್ಫಿನಿತ್ ಅಂತ ಹೇಳೋದಾದ್ರೆ ಫಸ್ಟ್ ಡಬ್ಲ್ಯೂ ಅಂತ ಇದೆ. ಡಬ್ಲ್ಯೂ ಅಂತಂದ್ರೆ ವೆಲ್ತ್. ವೆಲ್ತ್ ಅಂತಂದ್ರೆ ಐಶ್ವರ್ಯ, ಹಣ, ಸಂಪತ್ತು ಅನ್ನೋಂತ ಒಂದು ಅರ್ಥವನ್ನ ಕೊಡುತ್ತೆ. ಕೊನೆಯಲ್ಲಿ ಎಚ್ ಅನ್ನ ನೋಡ್ತಾ ಇದ್ದಾರ. ಎಚ್ ನ ಅರ್ಥ ಏನಾಗುತ್ತೆ ಅಂತಂದ್ರೆ ಹೆಲ್ತ್. ಹೆಲ್ತ್ ಅಂದ್ರೆ ಆರೋಗ್ಯ. ರೈಟ್. ಸೊ ಮಧ್ಯದಲ್ಲಿ ಇನ್ಫಿನಿಟಿ ಅಂತ ಇದೆ. ಇನ್ಫಿನಿಟಿ ಅಂತಂದ್ರೆ ಅನ್ಲಿಮಿಟೆಡ್. ಸೊ ಆರೋಗ್ಯದ ಮೂಲಕ ಅನ್ಲಿಮಿಟೆಡ್ ವೆಲ್ತ್ ಅನ್ನ ಕೊಡ್ತಾ ಇರುವಂತ ಒಂದು ಸಿಸ್ಟಮ್. ಇವತ್ತು ಇದ್ರ ಓನರ್ ಬಂದ್ಬಿಟ್ಟು ಮನ್ಸ್ ಮಾಡಿದ್ರೆ ಅವನ ಮಗನ ಹೆಸರು ಇಡಬಹುದಿತ್ತು, ಇಲ್ಲ ತಂದೆ ತಾಯಿಗಳ ಹೆಸರನ್ನ ಇಡಬಹುದಿತ್ತು, ಇಲ್ಲ ಅವ್ರ ವೈಫ್ ನ ಹೆಸರು ಇಡಬಹುದಿತ್ತು. ಬಟ್ ಎಂತ ಒಂದು ಅರ್ಥಗರ್ಭಿತವಾಗಿದ್ದ ಅಂತ ಹೆಸರನ್ನ ಇಟ್ಟಿದ್ದಾರೆ ನೋಡಿ, ಇನ್ಫಿನಿಟ್. ಸೊ ಆರೋಗ್ಯದ ಮೂಲಕ ಐಶ್ವರ್ಯ, ಅದು ಕೂಡ ಅನ್ಲಿಮಿಟೆಡ್ ಅನ್ನುವಂತ ಒಂದು ಅರ್ಥವನ್ನ ಇವತ್ತು ಕೊಟ್ಟಿರುವಂತದ್ದು. ರೈಟ್. ಅದಾದ ನಂತರ ಸೊ ಇನ್ಫಿನಿಟ್ ಕಂಪನಿ ಸ್ಟಾರ್ಟ್ ಆಗಿದ್ದು ಜುಲೈ 2, 2020. ಇನ್ನು 2 ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ. ಬಟ್ ಸ್ಟಾರ್ಟ್ ಆಗಿರುವಂತ ಒಂದು ಮೂಮೆಂಟ್ ಅಲ್ಲಿ ಟೋಟಲ್ ಆಲ್ಮೋಸ್ಟ್ ಎಲ್ಲಾ ಕಡೆಯಲ್ಲೂ ಕೂಡ ಕೊರೋನಾದಿಂದಾಗಿ ಎಲ್ಲಾ ಕಡೆ ಶಟ್ ಡೌನ್ ಆಗ್ತಾ ಇತ್ತು. ತುಂಬಾ ಜನರು ಕೆಲಸ ಕಳ್ಕೊಂಡಿದ್ರು. ತುಂಬಾ ಬೇರೆ ಬೇರೆ ಬಿಸ್ನೆಸ್ ಗಳು ಲಾಕ್ ಆಗಿದ್ವು. ತುಂಬಾ ಆಫೀಸ್ಗಳು ಶಟರ್ ನ ಕ್ಲೋಸ್ ಮಾಡಿದ್ವು. ಅಂತ ಒಂದು ಮೂಮೆಂಟ್ ಅಲ್ಲಿ ತಲೆ ಎತ್ತಿರುವಂತ ಒನ್ ಅಂಡ್ ಓನ್ಲಿ ಕಂಪನಿ ಅಂತಂದ್ರೆ ವಿನ್ಫಿನಿಟ್. ಸೊ ಈ ಒಂದು ಕಂಪನಿಯ ಸ್ಟ್ರೆಂತ್ ಬಗ್ಗೆ ಹೇಳೋದಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ
18 ವರ್ಷ ಅನುಭವ ಇರತಕ್ಕಂತ ಒಬ್ಬ ವ್ಯಕ್ತಿ ಮಿಸ್ಟರ್ ಜೆ ಮಂಜುನಾಥ್. ಇವ್ರ ಬಗ್ಗೆ ಹೇಳಿಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಬೇರೆ ಒಂದು ಕಂಪನಿಯಲ್ಲಿ ಪ್ರತಿ ತಿಂಗಳಿಗೆ 42 ಲಕ್ಷ ರೂಪಾಯಿ ಅರ್ನಿಂಗ್ ಅನ್ನ ಮಾಡ್ತಾ ಇದ್ರು. ಎಸ್ ರೈಟ್, ನೀವು ಕೇಳ್ತಾ ಇರೋದು ಸರಿಯಾಗಿದೆ. ಪ್ರತಿ ತಿಂಗಳು 42 ಲಕ್ಷ ರೂಪಾಯಿ. ಈಗ ನೋಡಿ, ನಾವ್ ಒಂದ್ 5,000, 10,000, 15,000, 20,000, 30,000 ದುಡಿತಾ ಇದೀವಿ ಅಂತಂದ್ರೆ, ಸೊ ಬಾಪ ನಿಮ್ ಕೆಲ್ಸ ಜೊತೆ ಪಾರ್ಟ್ ಟೈಮ್ ಮಾಡು ಬಾ ಅಂತಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ನಮ್ ಕೆಲ್ಸಕ್ಕೆ ಏನಾದ್ರು ತೊಂದ್ರೆ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು, ರೈಟ್. ಆದ್ರೆ ₹1 ಅಲ್ಲ, ₹2 ಅಲ್ಲ, 42 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಅರ್ನಿಂಗ್ ಅನ್ನ ಮಾಡ್ತಾ ಇದ್ರು. ನೀವು ವಿಚಾರ ಮಾಡಿ ಫ್ರೆಂಡ್ಸ್. ಇನ್ನು ಒಂದ್ 6 ತಿಂಗಳ ರನ್ನಿಂಗ್ ಮಾಡಿದ್ರು ಅವರು. ಇನ್ನೂ ಸ್ವಲ್ಪ ಮೋಟಿವೇಶನ್ ಜಾಸ್ತಿ ಮಾಡಿದ್ರು, ಇನ್ನೂ ಸ್ವಲ್ಪ ಕೆಲಸನ ಜಾಸ್ತಿ ಮಾಡಿದ್ರು. ಜಸ್ಟ್ ಅವ್ರ ಟೀಮ್ ಬಂದ್ಬಿಟ್ಟು ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ 3 ಸ್ಟೇಟ್ ಅಲ್ಲಿ ಇದ್ಕೊಂಡು ಅವ್ರು ಇಷ್ಟು ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ತಾ ಇದ್ರು. ಇನ್ನೇನ್ ಸ್ಟಾರ್ಟ್ ಆಗಿತ್ತು, ಡೆಲ್ಲಿ ಸ್ಟಾರ್ಟ್ ಆಗಿತ್ತು ಅವ್ರ ಟೀಮ್ ಬಂದ್ಬಿಟ್ಟು, ವೆಸ್ಟ್ ಬೆಂಗಾಲ್ ಸ್ಟಾರ್ಟ್ ಆಗಿತ್ತು, ಹರಿಯಾಣ ಸ್ಟಾರ್ಟ್ ಆಗಿತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನ್ ಟೀಮ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಕೊಟ್ರು ಅಂತ ಮೂಮೆಂಟ್ ಅಲ್ಲಿ ಈ ಡಿಸಿಷನ್ ಅನ್ನ ತಗೊಂಡ್ರು. ಇನ್ನ ಒಂದು 6 ಮಂತ್ to 1 year ಜಸ್ಟ್ ಅವ್ರು ವೇಟ್ ಮಾಡಿದ್ರೆ ಅವ್ರ ಇನ್ಕಮ್ ಬಂದ್ಬಿಟ್ಟು 1 CR ಅನ್ನ ಕಂಪ್ಲೀಟ್ ಮಾಡ್ತಾ ಇತ್ತು. ಬಟ್ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿಲ್ಲ. ಯಾಕಂತಂದ್ರೆ ನನ್ ಜೊತೆಗೆ ನನ್ನನ್ನ ನಂಬಿ ಯಾರೆಲ್ಲ ನಂಬಿ ಬಂದಿದ್ದಾರೆ ಅವ್ರನ್ನ ಗ್ರೋತ್ ಕಡೆ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಸಕ್ಸಸ್ ಮಾಡಿಸ್ಬೇಕು. ಸೊ ಇವತ್ತು ಏನ್ ಇನ್ಕಮ್ ನಾನು ತಗೊಂಡಿದ್ದೀನಿ ಅದು ನನ್ಗೆ ಇಂಪಾರ್ಟೆಂಟ್ ಅಲ್ಲ. ಬಟ್ ನನ್ನನ್ನ ನಂಬಿ ಬಂದಂತ ಪ್ರತಿಯೊಬ್ಬ ಲೀಡರ್ಶಿಪ್ ಇವತ್ತು ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇಂದ ಆ ಇನ್ಕಮ್ ಅನ್ನ ಡ್ರಾಪ್ ಮಾಡ್ತಾರೆ. ಆ ಇನ್ಕಮ್ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಸೊ ಆ ಬರ್ತಾ ಇರ್ತಕ್ಕಂತ ಇನ್ಕಮ್ ಅನ್ನ ಜಸ್ಟ್ ಬೇರೆ ಬೇರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಜಸ್ಟ್ ಮನೆಯಲ್ಲಿ ಕೂತ್ರು ಕೂಡ 1 ಡಬಲ್ ಅರ್ನಿಂಗ್ಸ್ ಅನ್ನ ಮಾಡ್ಬೋದಿತ್ತು. ಬಟ್ ಅದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಂಡಿದ್ದಿಲ್ಲ. ಅದಾದ ನಂತರ ವರಹಲ್ ರೆಡ್ಡಿ ಸಾಕಷ್ಟು ಬೇರೆ ಕಂಪನಿಗಳಿಗೆ ಸಾಫ್ಟ್ವೇರ್ ನ ಡಿಸೈನ್ ಮಾಡ್ಕೊಡ್ತಾ ಇದ್ರು. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ 10 ವರ್ಷಕ್ಕೊಮ್ಮೆಲೆ ಅನುಭವ ಇದೆ. 20 ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ಸ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿಯಲ್ಲಿ ಮಹೇಶ್ ದೇಗ್ಲಾ ಆಕ್ಚುಲಿ ಡಾಕ್ಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ವ್ಯಕ್ತಿ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇವರಿಗೂ ಕೂಡ 18 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ 22 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ತಾ ಇದ್ರು. ಇವರು ಕೂಡ ಡಿಸಿಷನ್ ತಗೋತಾರೆ. ಈ 3 ವ್ಯಕ್ತಿಗಳನ್ನ ನಾನು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಈ 3 ಜನ ವ್ಯಕ್ತಿಗಳು ಸೇರಿ ಒಟ್ಟಿಗೂಡಿ ಈ ಒಂದು ಇನ್ಫಿನಿಟ್ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದಾಗ ಜಸ್ಟ್ 2 ಸ್ಟೇಟ್, ಒಂದು ಆಂಧ್ರ ಪ್ರದೇಶ್, ಒಂದು ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಬಟ್ ಇವತ್ತಿಗೆ ಈ ಒಂದು ಕಂಪನಿ ಬಂದ್ಬಿಟ್ಟು 22ಕ್ಕಿಂತ ಜಾಸ್ತಿ ರಾಜ್ಯಗಳಲ್ಲಿ ಇವತ್ತು ರನ್ ಆಗ್ತಾ ಇದೆ. WDC ಸುಮಾರು 75 WDC ಮತ್ತೆ ಮಿನಿ WDC 489. ಸೊ ಟೋಟಲ್ ಇವತ್ತು ಕಂಪನಿಯ ಆಫೀಸ್ಗಳು ಅಂದ್ರೆ ಪ್ರಾಡಕ್ಟ್ ಸಿಗುವಂತ ಒಂದು ಆಫೀಸ್ಗಳು ನಮ್ಗೆ ಆಲ್ರೆಡಿ ಅವೈಲೇಬಲ್ ಇದೆ. ಅದಾದ ನಂತರ 28 ಸ್ಟೇಟ್ ಅಲ್ಲಿ ಆನ್ಲೈನ್ ಸರ್ವಿಸ್ ಕೂಡ ಕೊಡ್ತಾ ಇದೆ, ರೈಟ್. ಅಷ್ಟೇ ಅಲ್ದಿರ ಈಗ ಆಲ್ಮೋಸ್ಟ್ ನೇಪಾಲ್, ಸಿಂಗಾಪುರ, UAE ಮತ್ತು ಬಾಂಗ್ಲಾದೇಶ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಇವತ್ತು ರೆಡಿ ಆಗಿ ನಿಂತಿದೆ. ಆಲ್ಮೋಸ್ಟ್ ಎಲ್ಲ ಪ್ರೊಸೆಸಿಂಗ್ ವರ್ಕ್ ಇವಾಗ ಕಂಪ್ಲೀಟ್ ಆಗ್ತಾ ಬಂದಿದೆ. ಇನ್ನೇ ನಾವು ವರ್ಲ್ಡ್ ವೈಡ್ ಅಲ್ಲೂ ಕೂಡ ಬಿಸ್ನೆಸ್ ಅನ್ನ ಮಾಡಬಹುದು. ಸೊ ಇವ್ರ ವಿಷನ್ ಬಂದ್ಬಿಟ್ಟು ಪ್ರಪಂಚದ ಮೂಲೆ ಮೂಲೆಗೂ ಕೂಡ ಇವತ್ತು ಈ ಒಂದು ಅವಕಾಶದ ಮೂಲಕ ಹೆಲ್ತ್ ಮತ್ತು ವೆಲ್ತ್ ಅನ್ನ ಇನ್ಫಿನಿಟಿ ಆಗಿ ತಲುಪಿಸ್ಬೇಕನ್ನುವಂತ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ, ರೈಟ್. ಅದೇ ರೀತಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಡೈರೆಕ್ಟ್ ಸೆಲ್ಲಿಂಗ್ ತರಾನೇ ಮಾಡ್ಬಿಟ್ಟು ಇವ್ರ ಮಿಷನ್ ಬಂದ್ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ತರಾನೇ ಮಾಡಿ ಇವತ್ತೊಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡುದು. ಸೊ ಇದು ಕಂಪನಿಯ ಸ್ಟ್ರೆಂತ್, ಕಂಪನಿಯ ತಾಕತ್ತು ಇವತ್ತು ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಅದಾದ ನಂತರ ಕಂಪನಿ ಸ್ಟಾರ್ಟ್ ಆದಾಗ ಜಸ್ಟ್ 30+ ಪ್ರಾಡಕ್ಟ್ ಇದ್ವು. ಬಟ್ ಇವತ್ತು 120ಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ನಮ್ಮಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ. ಅದಾದ ನಂತರ ಪ್ರತಿ ವರ್ಷ 100 ಹೊಸ ಪ್ರಾಡಕ್ಟ್ಸ್ ಗಳನ್ನ ತರ್ತಾ ಇದ್ದಾರೆ. ಸೊ ಮುಂದಿನ ಇವರ ಯೋಜನೆ ಬಂದ್ಬಿಟ್ಟು ತಿನ್ನುವಂತ ಉಪ್ಪಿನಕಾಯಿಯಿಂದ ಹಿಡಿದು ಹಾಕೊಳ್ಳುವಂತ ಬಟ್ಟೆ ಕೂಡ ನಮ್ಮಲ್ಲಿ ಸಿಗುತ್ತೆ. ನಾಳೆ ಒಂದಿನ ನೀವು ಪೆಟ್ರೋಲ್ ಪಂಪಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ತೀರ ಅಂತಂದ್ರು ಅಲ್ಲಿಂದನೂ ಕೂಡ ಕ್ಯಾಶ್ ಬ್ಯಾಕ್ ಬರೋ ತರ ಒಂದು ಪ್ಲಾನಿಂಗ್ ಅನ್ನ ಡಿಸೈನ್ ಮಾಡ್ತಿದ್ದಾರೆ, ರೈಟ್. ಸೊ ಇವತ್ತು ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ನ ಹಿಸ್ಟ್ರಿಯನ್ನ, ಇತಿಹಾಸದ ಪುಟಗಳನ್ನ ನೀವು ಇದನ್ನ ತಿರುಗಿಸಿ ನೋಡ್ತೀರಾ ಅಂತಂದ್ರೆ, ಸೊ ಫಸ್ಟ್ ಟೈಮ್ ಇವತ್ತು ಇನ್ಫಿನಿಟ್ ಜಸ್ಟ್ 10 ತಿಂಗಳಲ್ಲಿ 100 ಕೋಟಿ ಟರ್ನ್ ಓವರ್ ಅನ್ನ ಕಂಪ್ಲೀಟ್ ಮಾಡಿರುವಂತದ್ದು. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ಹೊಸ ಕಂಪನಿ 100 ಕೋಟಿ ಟರ್ನ್ ಓವರ್ ಮಾಡ್ಬೇಕಂತಂದ್ರೆ ಇವತ್ತಿನ ಹಿಸ್ಟ್ರಿ ನೋಡ್ಲಿಕ್ಕೆ ಹೋದ್ರೆ ಸುಮಾರು 8 ವರ್ಷ, 9 ವರ್ಷ, 10 ವರ್ಷ, 15 ವರ್ಷ ಈ ತರ ಟೈಮಿಂಗ್ ಅನ್ನ ತಗೊಂಡಿದ್ದು. ಹೀಗಿರುವಾಗ ಇವತ್ತು ರೆಕಾರ್ಡ್ ಬ್ರೇಕ್, ಫಸ್ಟ್ ಟೈಮ್ ಇವತ್ತು ರೆಕಾರ್ಡ್ ಬ್ರೇಕ್ ಮಾಡಿರುವಂತದ್ದು ಇನ್ಫಿನಿಟ್ ಬರೀ 10 ತಿಂಗಳಲ್ಲಿ 100 ಕೋಟಿ ಟರ್ನ್ ಓವರ್ ಅನ್ನ ಕಂಪ್ಲೀಟ್ ಮಾಡಿರುವಂತದ್ದು. ಸೊ ಹಾಗಾಗಿ ನಮ್ಗೆ ಇಂಡಿಯನ್ ಫಾಸ್ಟೆಸ್ಟ್ ಗ್ರೋವಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅನ್ನುವಂತ ಒಂದು ಟ್ಯಾಗ್ ಲೈನ್ ಕೂಡ ಸಿಕ್ಕಿದೆ.
ಅದಾದ ನಂತರ ಇವತ್ತು ತುಂಬಾ ಜನರು ರಿಸರ್ಚ್ ಮಾಡ್ತಾರೆ, ಯಾವ ಕಂಪನಿ ಬೆಟರ್ ಇದೆ, ಯಾವ ಕಂಪನಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ಗೂಗಲ್ ಬ್ರಾಡ್ಕಾಸ್ಟ್ ನವರೇ ಹೇಳ್ತಾರೆ, ವಿನ್ಫಿನಿತ್ ಅನ್ನ ಹೈಯೆಸ್ಟ್ ಸರ್ಚ್ ಮಾಡ್ತಿದ್ದಾರೆ ಜನಗಳು, ವಿನ್ಫಿನಿತ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡ್ತಿದ್ದಾರೆ ಜನಗಳು ಅಂತ ಹೇಳ್ಬಿಟ್ಟು. ಅದೇ ರೀತಿಯಲ್ಲಿ 20 ತಿಂಗಳ ಮುಗಿತಿದ್ದಂಗೆನೆ 200 ಕೋಟಿ ಟರ್ನ್ ಓವರ್ ದಾಟಿರುವಂತ ಕಂಪನಿ ವಿನ್ಫಿನಿತ್. ಎಸ್, ಅದೇ ರೀತಿಯಲ್ಲಿ ಗೌರ್ಮೆಂಟ್ ಇವಾಗ ಏನ್ ರೂಲ್ ತಂದಿದೆ, ಗೌರ್ಮೆಂಟ್ ಏನ್ ಗೈಡ್ಲೈನ್ ತಂದಿದೆ, ಅದರ ಅನುಸಾರವಾಗಿ ಏನೆಲ್ಲ ಸರ್ಟಿಫಿಕೇಟ್ ಬೇಕು, ಆ ಸರ್ಟಿಫಿಕೇಟ್ ಗಳು ನಮ್ಮಲ್ಲಿ ಅವೈಲೇಬಲ್ ಇರುವಂತದ್ದು. ಸೊ ಪ್ರಾಡಕ್ಟ್, ಇದು ಕಂಪನಿ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಹೆಮ್ಮೆ ಆಗುತ್ತೆ ನನಗಂತೂ. ಯಾಕಂತಂದ್ರೆ 8 ಕ್ಯಾಟಗರಿಯ ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇರುವಂತದ್ದು. ಸೊ ಇದ್ರ ಜೊತೆಲಿ ಹೆಲ್ತ್ ಫುಡ್, ಸೊ ನಮ್ಗೆ ಟೀ ಪೌಡರ್ ಬೇಕು, ಕುಕಿಂಗ್ ಆಯಿಲ್ ಬೇಕು, ಕಾಫಿ ಪೌಡರ್ ಬೇಕು, ಈ ತರ ಹೆಲ್ತ್ ಫುಡ್ ಐಟಮ್ಸ್ ಗಳು ನಮ್ಮಲ್ಲಿ ಸಿಗ್ತಾ ಇದಾವೆ. ಅದಾದ ನಂತರ ಹೆಲ್ತ್ ಕೇರ್ ಆಯುರ್ವೇದ. ಸೊ ಇವತ್ತು ಸಾಕಷ್ಟು ನಮ್ಗೆ ಪೌಷ್ಟಿಕಾಂಶಗಳ ಕೊರತೆ ಇದೆ. ಆ ಪೌಷ್ಟಿಕಾಂಶಗಳನ್ನ ನೀಗಿಸ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ಇವತ್ತು ಆಲ್ರೆಡಿ ಪ್ರಪಂಚಾದ್ಯಂತ ಇದನ್ನ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯೋಗೇಶ್ವರ್ ಮೊನ್ನೆ ಒಂದು ಮೀಟಿಂಗ್ ಮಾಡುವಾಗ ಹೇಳಿದ್ರು, 28% ಜನ ಇವತ್ತು ಹೈಯೆಸ್ಟ್ 1:1 ರೇಷಿಯೋದಲ್ಲಿ ಇವತ್ತು ಜನರು ಪೌಷ್ಟಿಕಾಂಶ ಕೊರತೆಯಿಂದ ಸಾಯ್ತಾ ಇದ್ದಾರೆ. ಎಲ್ರು ಕೂಡ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ, ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂತ ಏನ್ ಜೀವಕೋಶಗಳಿಗೆ ಬೇಕಾಗಿರ್ತ ಪೋಷಕಾಂಶ ಇದೆ ಅದು ನಮ್ಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರದಲ್ಲಿ ಸಿಗ್ತಾ ಇಲ್ಲ. ಇವತ್ತು ಸಾಕಷ್ಟು ರೋಗಗಳು ಉಲ್ಬಣ ಆಗ್ತಾ ಇದೆ, ಅದಕ್ಕೆ ಕಾರಣ ಪೌಷ್ಟಿಕಾಂಶಗಳ ಕೊರತೆ. ಇವತ್ತು ನಾನು ಡಾಕ್ಟರ್ ಎದುರಿಗೆ ಹೋಗ್ಬಿಟ್ಟು ಕೂತ್ಬಿಟ್ಟು ನನ್ಗೇನು ಸಮಸ್ಯೆ ಇಲ್ಲ, ನನ್ಗೆ ಔಷಧಿ ಕೊಡಿ ಅಂತಂದ್ರೆ ಅವ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ರೋಗ ಬಂದ್ಮೇಲೆ ಅವನ ಹತ್ರ ಔಷಧಿ ಇದೆ. ಬಟ್ ಇವತ್ತು ನಮ್ಮ ಹತ್ರ ಇರೋದು ರೋಗ ಬರ್ದೇ ಇರ್ಲಿಕ್ಕೆ ತಡೆಯಲಿಕ್ಕೆ ಇರುವಂತ ಒಂದು ಔಷಧಿಗಳು. ಜೊತೆಲಿ ರೋಗ ಇದ್ದವರು ಇದನ್ನ ಬಳಸಿದ್ರೆ ಆ ರೋಗದಿಂದ ನಾವು ಮುಕ್ತಿಯನ್ನ ಹೊಂದಬಹುದು. ಸೊ ಅಂತ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ಸ್ ಗಳು ಇವತ್ತು ನಮ್ಮಲ್ಲಿ ಸಿಗ್ತಾ ಇದಾವೆ. ಮತ್ತೆ ಇದು ಯಾವ್ದೇ ಕಾರಣಕ್ಕೂ ಮೆಡಿಸಿನ್ಸ್ ಅಲ್ಲ. ಮೆಡಿಸಿನ್ ಆದ್ರೆ ಇದನ್ನ ಕೊಡ್ಲಿಕ್ಕೆ ನಾನು ಡಾಕ್ಟರ್ ಆಗಿರ್ಬೇಕಾಗಿರುತ್ತೆ. ಬಟ್ ಇದು ಫುಡ್ ಸಪ್ಲಿಮೆಂಟ್. ಇವತ್ತು ಅಕ್ಕಿ, ಬೆಳೆ, ಅನ್ನ, ಹಣ್ಣು ಹಂಪಲನ್ನ ಯಾವ ತರ ತಿಂತಿದ್ರು ಅದೇ ತರ ಅದೇ ಒಂದು ಪದಾರ್ಥಗಳಿಂದ ಇವತ್ತು ಆಯ್ಕೆ ಮಾಡ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಇವತ್ತು ಕ್ಯಾಪ್ಸೂಲ್ಸ್ ರೂಪದಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಇದನ್ನ ತಿನ್ನೋದ್ರಿಂದ ಮುಂದೆ ಬರುವಂತ ಪ್ರಾಬ್ಲಮ್ಸ್ ಗಳನ್ನ ನಾವು ತಡೆ ಹಿಡಿಬಹುದು. ಸೊ ಹಾಗೆ ಇನ್ನ ಟೋಟಲ್ 8 ಕ್ಯಾಟಗರಿ ಪ್ರಾಡಕ್ಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇರುವಂತದ್ದು. ಅದೇ ರೀತಿಯಲ್ಲಿ ಇವತ್ತು ತುಂಬಾ ಖುಷಿ ಆಗುತ್ತೆ, ರೈತರು ಇವತ್ತು ತುಂಬಾ ಜನರು ಇವತ್ತು ಕೆಮಿಕಲ್ ಅನ್ನ ಬಳಸ್ತಾ ಇದಾರೆ. ಕೆಮಿಕಲ್ ಬಳಸ್ತಾ ಭೂಮಿ ಹಾಳಾಗ್ತಾ ಇದೆ. ಆ ಭೂಮಿ ಹಾಳಾಗೋದ್ರಿಂದ ಇವತ್ತು ಎಷ್ಟೇ ಕೆಮಿಕಲ್ ಬಳಸಿದ್ರು ಕೂಡ ಅವ್ನು ಅನ್ಕೊಂಡಷ್ಟು ಬೆಳೆನ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಅವ್ನ ಕೆಮಿಕಲ್ ರೇಟೇ ಅವನಿಗೆ ಜಾಸ್ತಿ ಆಗ್ತಾ ಇದೆ, ಪ್ರಾಫಿಟ್ ಬರ್ತಾ ಇಲ್ಲ. ಸೊ ಅವರ ಬಗ್ಗೆನೂ ಕೂಡ ಒಂದು ಗಮನ ವಹಿಸ್ಬಿಟ್ಟು ಇವತ್ತು ಒನ್ ಆಫ್ ದ ಬೆಸ್ಟ್ ಟೆಕ್ನಾಲಜಿಯನ್ನ ಇವತ್ತು ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಂಡು ಇವತ್ತು ಸಾಕಷ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಇವತ್ತು ಕಂಪನಿ ತಂದಿರುವಂತದ್ದು. ಒಂದೊಂದು ರಿಸಲ್ಟ್ಸ್ ಗಳು ನೋಡ್ತಾ ಇದ್ರೆ ಮೈ ಜುಮ್ ಅನ್ಸುತ್ತೆ. ಸೊ ಆ ತರ ರಿಸಲ್ಟ್ಸ್ ಇವತ್ತು ಕೆಮಿಕಲ್ ಹಾಕಿದ್ರು ಕೂಡ ಬರಲ್ಲ, ಆ ಲೆವೆಲ್ಗೆ ಇವತ್ತು ರಿಸಲ್ಟ್ಸ್ ನಮ್ಮೊಂದು ಆರ್ಗಾನಿಕ್ ಪ್ರಾಡಕ್ಟ್ ಇಂದ ಬರ್ತಾ ಇರುವಂತದ್ದು. ರೈಟ್. ಅದಾದ ನಂತರ ಪ್ರಾಡಕ್ಟ್ ಕ್ವಾಲಿಟಿ. ಸೊ ಇದ್ರ ಬಗ್ಗೆ ಹೇಳಿಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವತ್ತು ಕ್ವಾಲಿಟಿನ ಯಾವ ತರ ಮೇಂಟೈನ್ ಮಾಡ್ತಿದಾರೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಶುರುವಾತಲ್ಲಿ ಸಾಕಷ್ಟು ನಮ್ಮಲ್ಲಿ ಕ್ಯಾಪ್ಸೂಲ್ಸ್ ಗಳು ಬರ್ತಾ ಇದ್ವು, ಕ್ಯಾಪ್ಸೂಲ್ಸ್ ಗಳನ್ನ ಕೊಡ್ತಾ ಇತ್ತು ಕಂಪನಿ. ಬಟ್ ಆ ಕ್ಯಾಪ್ಸೂಲ್ಸ್ ಗಳು ನಮ್ಮ ದೇಹದಲ್ಲಿ ಬೇಗನೆ ಕರಗಲ್ಲ, ಬೇಗನೆ ಡೈಜೆಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಆಲ್ಮೋಸ್ಟ್ ಪ್ರತಿಯೊಂದನ್ನು ಕೂಡ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ತರ್ತಾ ಇದೆ. ಸೊ ಕ್ವಾಲಿಟಿನ ಅಪ್ಡೇಟ್ ಮಾಡ್ತಾ ಇದೆ. ಇವತ್ತು ಯಾವುದೇ ಕಂಪನಿ ಪ್ರಾಡಕ್ಟ್ಸ್ ನ ಬೈ ಮಾಡಿ, ಬಟ್ ಅಲ್ಲಿ ಯಾವ್ದಾದ್ರು ಒಂದು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ, ಬಟ್ ಇದರಲ್ಲಿ ಇನ್ನ ಪ್ಲಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ನೋನಿನೇ ನೋಡಿ. ಸೊ ಹೊರಗಡೆ ನಮ್ಗೆ ನೋನಿ ಅಂತಂದ್ರೆ ನೋನಿ ಮಾತ್ರ ಸಿಗ್ತಾ ಇರುತ್ತೆ, ಬಟ್ ಇದರಲ್ಲಿ ನೋನಿ ಜೊತೆಗೆ ಮೊರಿಂಗಾ ಲೀವ್ಸ್ ಅನ್ನ ಹಾಕಿರ್ತಾರೆ, ಅಶ್ವಗಂಧವನ್ನ ಹಾಕಿರ್ತಾರೆ. ಯಾಕಂತಂದ್ರೆ ಜನಗಳಿಗೆ ಇದು ಚೆನ್ನಾಗಿ ರಿಸಲ್ಟ್ಸ್ ಬರ್ಲಿ ಅಂತ ಹೇಳ್ಬಿಟ್ಟು. ಸೊ ರಿಸಲ್ಟ್ಸ್ ಬರ್ಲಿ ಜನರಿಗೂ ಅದೇ ರೇಟ್ ಅಲ್ಲಿ, ಮತ್ತೆ ಯಾವ್ದೇ ಕಾರಣಕ್ಕೂ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇಲ್ಲ. ಈಗ ನಾವು ಕ್ಯಾಪ್ಸೂಲ್ಸ್ ಇಂದ ಟ್ಯಾಬ್ಲೆಟ್ ಫಾರ್ಮಿಂಗ್ ಬಂದಿದ್ದೀವಿ, ಬಟ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ, ಬಟ್ ರೇಟ್ ಅನ್ನ ಜಾಸ್ತಿ ಮಾಡಿಲ್ಲ. ಸೊ ತುಂಬಾ ಖುಷಿ ಆಗುತ್ತೆ ಈ ಒಂದು ವಿಚಾರದಲ್ಲಿ ಹೇಳೋದಾದ್ರೆ. ಸೊ ಇನ್ನೊಂದು ವಿಷಯ ಹೇಳ್ಬೇಕಂತಂದ್ರೆ ನೋನಿಯಲ್ಲಿ ನಮ್ಮಲ್ಲಿ ಎಂಜೈಮ್ಸ್ ಅನ್ನ ಬಿಟ್ಟಿದ್ದಾರೆ. ಕ್ಯಾಪ್ಸೂಲ್ಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು, ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ, ಹೈಡ್ರೋಸ್ಕೋಪಿಕ್ ಪ್ರಾಪರ್ಟಿ ಇರೋದ್ರಿಂದ ಅದು ಮೆಲ್ಟ್ ಆಗುತ್ತೆ, ಕರಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ತುಂಬಾ ಜನಗಳ ಕಂಪ್ಲೇಂಟ್ಸ್ ಗಳು ಬರ್ತಾ ಇತ್ತು. ಬಟ್ ಹಾಗಾಗಿ ನ್ಯಾಚುರಲ್ ಆಗಿ ಇವ್ರಿಗೆ ರೀಚ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅದನ್ನ ಡ್ರಾಪ್ ವೈಸ್ ಅಲ್ಲಿ ಬಿಟ್ರು, ನೋನಿ ಎಂಜೈಮ್ಸ್ ಡ್ರಾಪ್ ಅಂತ ಹೇಳ್ಬಿಟ್ಟು. ಬಟ್ ಇದ್ರ ಬಗ್ಗೆ ಹೇಳಿಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವತ್ತು ಆ ಎಂಜೈಮ್ ಡ್ರಾಪ್ ಏನಿದೆ ನಿಮ್ಗೆ ಕಾಣ್ಲಿಕ್ಕೆ ಚಿಕ್ಕದಾಗಿ ಅನ್ಸ್ಬೋದು, ಬಟ್ ಅದರಲ್ಲಿ 20 ml ಬಾಟ್ಲ್ ಇದೆ, ಅದು ಜಸ್ಟ್ ಅದ್ರಲ್ಲಿ 10 ml ಆಯ್ಕೆ ಮಾಡ್ಕೊಳ್ಳಿ. ಆ 10 ml ಪವರ್ ಎಷ್ಟಿದೆ ಅಂತಂದ್ರೆ ನೀವು ಹೊರಗಡೆ 1 ಲೀಟರ್ ಏನ್ ಜ್ಯೂಸ್ ಕುಡಿತೀರಲ್ವಾ, ಸೊ ಅಂತ 10 ಬಾಟ್ಲಿಗೆ ಸಮ. ಜಸ್ಟ್ 10 ml ಏನ್ ಜ್ಯೂಸ್ ಇದೆ ನಮ್ದು, ನೋನಿ ಎಂಜೈಮ್ಸ್ ಇದೆ, ಅದು ಹೊರಗಡೆ ಸಿಗ್ತಾ ಇರತಕ್ಕಂತ 10 ಲೀಟರ್ಗೆ ಸಮ. ಸೊ ಅಂತ ಒಂದು
ಇಂಗ್ರೀಡಿಯೆಂಟ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂತ ಒಂದು ಪ್ರಾಡಕ್ಟ್ ನ ಇವತ್ತು ನಮ್ಗೆ ಕೊಟ್ಟಿದ್ದಾರೆ. ಬಟ್ ಇವತ್ತು ಅದೇ ಪ್ರಾಡಕ್ಟ್ ನ ನಾವು ಬೇರೆ ಎಲ್ಲಿ ಬಿಟ್ಟು ತಗೋತೀವಿ ಅಂತಂದ್ರೆ 2,500 ನಮ್ ಕಡಿಮೆ ಸಿಗ್ತಾ ಇರ್ಲಿಲ್ಲ. ಬಟ್ ಇಷ್ಟೆಲ್ಲ ಅಪ್ಡೇಷನ್ ಮಾಡಿದ್ರು ಕೂಡ ಇವತ್ತು ರೇಟ್ ವೈಸ್ ಅಲ್ಲಿ ಒಂದೇ ₹1 ಜಾಸ್ತಿ ಮಾಡಿಲ್ಲ ಕಂಪನಿ. ಸೊ ಇದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯ. ಅದಾದ ನಂತರ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಕಂಪನಿಗಳಲ್ಲಿ ಫ್ಲಾಕ್ಸ್ವೆಲ್ ಸಿಗುತ್ತೆ. ಸೊ ಫ್ಲಾಕ್ಸ್ವೆಲ್ ಅನ್ನೋದು ಹಾಟ್ ಪ್ರೊಸೆಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು, ರೈಟ್. ನಮ್ಮಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಶುರುವಾತಲ್ಲಿ ಹಾಟ್ ಪ್ರೊಸೀಜರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತು. ಈ ಹಾಟ್ ಪ್ರೊಸೀಜರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಅದ್ರಲ್ಲಿ ಇರ್ತಕ್ಕಂತ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಗಳು ಡ್ಯಾಮೇಜ್ ಆಗ್ತಾ ಇತ್ತು. ಅದರ ಅಷ್ಟು ಬೆನಿಫಿಟ್ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಕಂಪ್ನಿ ಏನ್ ಮಾಡ್ತು, ಅಪ್ಡೇಷನ್ ತಗೋತು. ಅಪ್ಡೇಷನ್ ತಗೊಂಡಾಗ ಸುಮಾರು 3 ತಿಂಗಳ ಆ ಪ್ರಾಡಕ್ಟ್ ನಮ್ಮ ಹತ್ರ ಸ್ಟಾಕ್ ಇರ್ಲಿಲ್ಲ. ಸೊ 3 ತಿಂಗಳ ಆ ಕಂಪನಿಗೆ ಲಾಸ್ ಕೂಡ ಆಯ್ತು. ಆ ಪ್ರಾಡಕ್ಟ್ ಇಲ್ದೇನೆ ತುಂಬಾ ಡಿಮ್ಯಾಂಡ್ ಇರುವಂತದ್ದು ಪ್ರಾಡಕ್ಟ್, ಹೈಯೆಸ್ಟ್ ಮೂವ್ಮೆಂಟ್ ಆಗ್ತಾ ಇರತಕ್ಕಂತ ಪ್ರಾಡಕ್ಟ್ ಫ್ಲಾಕ್ಸ್ವೆಲ್. ಬಟ್ ಅದು ಸ್ಟಾಕ್ ಸಿಕ್ಕಿಲ್ಲ. 3 ತಿಂಗಳ ಸ್ಟಾಪ್ ಮಾಡಿಟ್ರು ಪ್ರೊಡಕ್ಷನ್ ನ. ಬಟ್ ಅವರು ಆ ಹಳೆ ಪ್ರೊಡಕ್ಷನ್ ನ ಕಂಟಿನ್ಯೂ ಇಟ್ಬಿಟ್ಟು ಹೊಸ ಪ್ರೊಡಕ್ಷನ್ ಆ ಟೈಮಲ್ಲಿ ಗ್ಯಾಪ್ ಅಲ್ಲಿ ಮಾಡ್ಬೋದಿತ್ತು. ಬಟ್ ಇವರು ಯಾವುದೇ ಕಾರಣಕ್ಕೂ ಹಣಕ್ಕೆ ಆಸೆ ಪಟ್ಟಿಲ್ಲ. ಸೊ ಜನಗಳಿಗೆ ಒಳ್ಳೇದನ್ನ ಕೊಡುವಂತ ಒಂದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಆ ಟೋಟಲ್ ಓಲ್ಡ್ ಪ್ರಾಡಕ್ಟ್ ಅನ್ನ ಸ್ಟಾಪ್ ಮಾಡ್ಬಿಟ್ಟು ಹೊಸ ಪ್ರಾಡಕ್ಟ್ ಬಗ್ಗೆ ಫೋಕಸ್ ಮಾಡ್ತಾ 3 ತಿಂಗಳ ಟೈಮಿಂಗ್ ಅಲ್ಲಿ ಇದನ್ನ ತಗೊಂಡ್ಬಂದ್ರು, ಕೋಲ್ಡ್ ಪ್ರೊಸೆಸ್ ಅಲ್ಲಿ ತಗೊಂಡ್ಬಂದ್ರು. ಸೊ ಪ್ರತಿಯೊಬ್ಬರು ಕೂಡ ಯೂಸ್ ಆಗುವಂತ ಒಂದು ಪ್ರಾಡಕ್ಟ್ ಇದು ಫ್ಲೆಕ್ಸಿಡ್ ಆಯಿಲ್. ಅದ್ರ ತುಂಬಾ ಹೆಮ್ಮೆ ವಿಚಾರ ಏನ್ ಗೊತ್ತಾ, ಅಷ್ಟೆಲ್ಲ ಮಾಡಿದ್ರು ಕೂಡ ಯಾವ ಒಂದು ಇಂಗ್ರೀಡಿಯೆಂಟ್ ಅಲ್ಲಿ ಕಮ್ಮಿ ಮಾಡಿಲ್ಲ, ಕ್ವಾಂಟಿಟಿಯಲ್ಲಿ ಕಮ್ಮಿ ಮಾಡಿಲ್ಲ, ಜೊತೆಲಿ ₹1 ರೇಟ್ ಕೂಡ ಜಾಸ್ತಿ ಮಾಡಿಲ್ಲ. ಇದು ಪ್ರಾಡಕ್ಟ್ ನ ಕ್ವಾಲಿಟಿ, ಪ್ರಾಡಕ್ಟ್ ನ ಒಂದು ಇಂಪ್ರೂವ್ಮೆಂಟ್ಸ್ ಬಗ್ಗೆ ಇದು ತೋರಿಸ್ಕೊಡುತ್ತೆ, ರೈಟ್. ಸೊ ಆಲ್ರೆಡಿ ನಿಮ್ಗೆ ಕಂಪನಿ ಏನು ಅನ್ನೋದು ಕ್ಲಿಯರ್ ಆಯ್ತು. ಫಸ್ಟ್ ಪಿಲ್ಲರ್ ಕ್ಲಿಯರ್ ಆಯ್ತು. ಅದಾದ ನಂತರ ಸೆಕೆಂಡ್ ಪಿಲ್ಲರ್ ಬಂದ್ಬಿಟ್ಟು ಪ್ರಾಡಕ್ಟ್ ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಜನಗಳು ಅನ್ನೋದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಪ್ಲಾನ್. ಇವತ್ತು ಇನ್ಕಮ್ ಪ್ಲಾನ್ ಬಗ್ಗೆನೂ ಮಾತಾಡ್ಬೇಕಂತ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಪ್ಲಾನ್ ಅನ್ನ ಒಂದು ಎಕ್ಸಲೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ನಮ್ಗೆ ಹೇಗೆ 2 ಕೈ 2 ಕಾಲು 2 ಮಕ್ಕಳು, ತಂದೆ ತಾಯಿ ಅಣ್ಣ ತಮ್ಮ ಯಾವ ತರ ಇದಾರೋ ಅದೇ ತರ 2 ಲೆಗ್. ನಾವಿಬ್ರು ನಮ್ಗಿಬ್ರು, ನಾನು ನನ್ನ ಪ್ಲಾನ್ ಇಬ್ರು ನಮ್ಗಿಬ್ರು. ಸೊ ಒಂದು ಅಲ್ಟಿಮೇಟ್ ಪ್ಲಾನ್ 2 ಲೆಗ್ ಜನರೇಷನ್ ಪ್ಲಾನ್ ಅನ್ನ ಇವತ್ತು ಕಂಪನಿ ತಂದಿರುವಂತದ್ದು. ಸೊ ಈ ಒಂದು ಪ್ಲಾನ್ ಅನ್ನ ಯಾವ ತರ ಆಯ್ಕೆ ಮಾಡಿದ್ದಾರೆ, ಯಾವ ತರ ಚೂಸ್ ಮಾಡಿದ್ದಾರೆ ಅಂತ ಹೇಳಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ವರ್ಲ್ಡ್ ಅಲ್ಲಿ ಟಾಪ್ 20 ಕಂಪನಿ ಏನಿದೆ, ಟಾಪ್ 20 ಆ ಟಾಪ್ 20 ಕಂಪನಿಗಳು ಯಾವ ರೀತಿಯಲ್ಲಿ ರನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಪ್ಲಾನ್ ಅನ್ನ ಡಿಸೈನ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡ್ಬಿಟ್ಟು ಅದರಲ್ಲಿ ಇನ್ನ ಟಾಪ್ 10 ಕಂಪನಿಗಳನ್ನ ಆಯ್ಕೆ ಮಾಡ್ಬಿಟ್ಟು ಆ ಟಾಪ್ 10 ಕಂಪನಿಯಲ್ಲಿ ಇರ್ತಕ್ಕಂಥ ಪ್ಲಾನ್ ಅನ್ನ ಇವತ್ತು ಅಡಾಪ್ಟ್ ಮಾಡ್ಬಿಟ್ಟು ಜನಗಳಿಗೆ ತುಂಬಾ ಈಸಿಯಾಗಿ ಇವತ್ತು ಇನ್ಕಮ್ ಅನ್ನ ಅರ್ನಿಂಗ್ ಮಾಡೋ ಒಂದು ರೀತಿಯಲ್ಲಿ ವಿಧಾನದಲ್ಲಿ ಈ ಒಂದು ಪ್ಲಾನ್ ಅನ್ನ ಡಿಸೈನ್ ಮಾಡಿದ್ದಾರೆ, ರೈಟ್. ಸೊ ಅಂತ ಒಂದು ಪ್ಲಾನ್ ಇವತ್ತು ನಮ್ಮಲ್ಲಿ ಇರುವಂತದ್ದು. ಅದಾದ ನಂತರ ಇವತ್ತು ಎಷ್ಟೋ ಕಂಪನಿಗಳಲ್ಲಿ 2 ಲೆಗ್ ಜನರೇಷನ್ ಕಂಪನಿಗಳಲ್ಲಿ ಕೂಡ ಸೊ ಒಂದ್ ಸ್ವಲ್ಪ ಡೆಪ್ತ್ ವರೆಗೂ ಮಾತ್ರ ಇನ್ಕಮ್ ಬರುತ್ತೆ. ಅಂತಂದ್ರೆ ನಾನು ನನ್ ಕೆಳಗೆ ಒಬ್ಬ, ಅವ್ನ ಕೆಳಗಿನೊಬ್ಬ, ಅವ್ನ ಕೆಳಗಿನೊಬ್ಬ ಅಂತಂದ್ರೆ 4 ಜನರೇಷನ್ 5 ಜನರೇಷನ್ 6 ಜನರೇಷನ್ 10 ಜನರೇಷನ್ 15 ಜನರೇಷನ್ ಇಲ್ಲ 40 ಜನರೇಷನ್ ಅಲ್ಲಿಗೆ ಅದನ್ನ ಲಾಕ್ ಮಾಡ್ಬಿಡ್ತಾರೆ. ಅದಕ್ಕಿಂತ ನೆಕ್ಸ್ಟ್ ಡೆಪ್ತ್ ಬಂತಂತಂದ್ರೆ ಅಲ್ಲಿಂದ ನಮ್ಗೆ ಇನ್ಕಮ್ ಬರಲ್ಲ. ಈ ತರ ಪ್ಲಾನ್ ಅನ್ನ ಡಿಸೈನ್ ಮಾಡಿರ್ತಾರೆ. ಬಟ್ ತುಂಬಾ ಖುಷಿ ವಿಚಾರ, ಇವತ್ತು ಇನ್ಫಿನಿಟ್ ಪ್ಲಾನ್ ಅಲ್ಲಿ 1000 ಲಕ್ಷ ಕೋಟಿ ಗಟ್ಟಲೆ ಜನ ಬರ್ಲಿ, ಬಟ್ ಅವರು ಏನ್ ಪರ್ಚೇಸ್ ಅನ್ನ ಮಾಡ್ತಾರೆ, ಅವ್ರ ಏನ್ ಬಿಸ್ನೆಸ್ ಅನ್ನ ಕೊಡ್ತಾರೆ, ಸೊ ಅದಕ್ಕೆ ನಮ್ಗೆ ಇನ್ಕಮ್ ಬರೋ ತರ ಪ್ಲಾನ್ ಅನ್ನ ಡಿಸೈನ್ ಮಾಡಿದ್ದಾರೆ. ಅದು ಕೂಡ ಜಸ್ಟ್ 2 ಲೆಗ್ ಅಲ್ಲಿ, ರೈಟ್. ಸೊ ಇನ್ನೊಂದು ಖುಷಿ ವಿಚಾರ, ಇವತ್ತು ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ 93% ಇವತ್ತು ಪೇಔಟ್ ಅನ್ನ ಕೊಡ್ತಾ ಇದೆ. ಸೊ ಇವತ್ತು ನಾವು ಹೊರಗಡೆ ಕೆಲ್ಸಕ್ಕಂತ ಹೋದ್ರೆ ಒಂದು ನಮ್ಗೆ ಸ್ಯಾಲರಿ ಅಂತ ಸಿಗ್ಬೋದು, ಎಕ್ಸ್ಟ್ರಾ ಟೈಮ್ ಕೆಲಸ ಮಾಡಿದ್ರೆ OT ಅಂತ ಸಿಗ್ಬೋದು, ಅದ್ ಬಿಟ್ರೆ ಒಂದ್ ವರ್ಷಕ್ಕೊಂದ್ಸರಿ ಬೋನಸ್ ಅಂತ ಸಿಗ್ಬೋದು. ಈ 3 ತರ ಇನ್ಕಮ್ ಬಿಟ್ರೆ ಮತ್ತೆ ಎಕ್ಸ್ಟ್ರಾ ಇನ್ಕಮ್ ನಮ್ಗೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಬಟ್ ಇವತ್ತು ಇನ್ಫಿನಿಟ್ ಅಲ್ಲಿ ಕೆಲಸ ಮಾಡಿದ್ರೆ ಟೋಟಲ್ ನಮ್ಗೆ 9 ರೀತಿ ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ಬೋದು. ಸೊ ನಮ್ ಕನ್ಸುಗಳು ಏನಿದೆ, ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಟ್ರಿಪ್ ಗಳನ್ನ ಎಂಜಾಯ್ ಮಾಡ್ಬೇಕು, ಆ ಟ್ರಿಪ್ ಗಳನ್ನು ಕೂಡ ನಾವಿಲ್ಲಿ ನಮ್ಮ ಕನ್ಸುಗಳನ್ನು ಕೂಡ ನಾವಿಲ್ಲಿ ಫುಲ್ಫಿಲ್ ಮಾಡ್ಕೋಬಹುದು. ಒಂದು ಈಸಿಯೆಸ್ಟ್ ಪ್ಲಾನ್ ಅನ್ನ ಕಂಪನಿ ಇವತ್ತು ಡಿಸೈನ್ ಮಾಡಿದ್ದಾರೆ.
ಸೊ ಇವತ್ತು ನಾವು ಹೊಡೆದಾಗ್ಲಿಂದ ಎಷ್ಟೋ ವಸ್ತುಗಳನ್ನ ಅಂಗಡಿಯಿಂದ ತಂದ್ಬಿಟ್ಟು ಯೂಸ್ ಮಾಡ್ತಿದ್ವಿ. ನಮ್ಗೆ ಒಂದು ಪ್ರಾಡಕ್ಟ್ ಕೂಡ, ಒಂದು ಐಟಮ್ ಕೂಡ ಫ್ರೀ ಆಗಿ ಕೊಡಲ್ಲ, ಒಂದ್ 10 ರೂಪಾಯಿ ಡಿಸ್ಕೌಂಟ್ ಕೂಡ ಕೊಡಲ್ಲ. ರೆಗ್ಯುಲರ್ ಆಗಿ ವರ್ಷಗಟ್ಲೆ ನಾನು ನಿಮ್ಮ ಅಂಗಡಿಯಿಂದ ತಗೊಂಡ್ಬರ್ತೀನಿ ಅಂತಂದ್ರು ಕೂಡ ಒಂದು ಅಗರಬತ್ತಿ ಸಾಪ್ರಿ ಕೊಡಲ್ಲ. ಬಟ್ ಇವತ್ತು ಜಸ್ಟ್ ಇನ್ಫಿನಿತ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಪ್ ಟು 30% ಡಿಸ್ಕೌಂಟ್ ಅನ್ನ ಪಡಿಬಹುದು. ರೆಗ್ಯುಲರ್ ಆಗಿ ನಾವು CNC ಮಾಡ್ತೀವಿ ಅಂತಂದ್ರೆ 5ನೇ ತಿಂಗಳಿಗೆ ಪ್ರಾಡಕ್ಟ್ ಅನ್ನ ಫ್ರೀ ಪಡಿಬಹುದು. ಸೊ ಜೊತೆಲಿ ಅದರ ಮೇಲೆ ನಮಗೆ 5% ಕಮಿಷನ್ ಕೂಡ ಇರುತ್ತೆ. ಜಸ್ಟ್ ಅಂಗಡಿಯನ್ನ ಚೇಂಜ್ ಮಾಡಿದೀರಾ, ಪ್ರಾಡಕ್ಟ್ ನ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀರಾ, ಇಲ್ಲಿ ಇಷ್ಟ ಆಯ್ತು ಅಂತಂದ್ರೆ ಇನ್ನೊಬ್ರಿಗೆ ಹೇಳೋದ್ರಿಂದ, ಇನ್ನೊಬ್ರಿಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಮಾಡೋದ್ರಿಂದ, ಸೊ ಇಲ್ಲಿ ಎಲ್ಲಾ ರೀತಿಯ ಇನ್ಕಮ್ ಅನ್ನ ನಾವು ಇಲ್ಲಿ ಪಡಿಬಹುದು. ಸೊ ಅಂತ ಒಂದು ತುಂಬಾ ಎಕ್ಸಲೆಂಟ್ ಆಗಿರ್ತಕ್ಕಂತ ಹೈಯೆಸ್ಟ್ ಪಿವೋಟ್ ಅನ್ನ ಕೊಡ್ತಿರುವಂತ ಪ್ಲಾನ್ ಅನ್ನ ಇವತ್ತು ಇನ್ಫಿನಿತ್ ಡಿಸೈನ್ ಮಾಡಿರುವಂತದ್ದು. ಸೊ ಅದಾದ ನಂತರ ಇಲ್ಲಿ ಯಾವ್ದೇ ರೀತಿ ಸೈಡ್ ಲೆಗ್ ಮೇಂಟೈನ್ ಮಾಡ್ಬೇಕು ಆತರ ಇಟ್ಟಿಲ್ಲ. ಅದಾದ ನಂತರ ಸಾಕಷ್ಟು ಬೇರೆ ಬೇರೆ ಕಂಪನಿಗಳಲ್ಲಿ ಕಾರ್ ಫಂಡ್, ಹೌಸ್ ಫಂಡ್, ಟ್ರಾವೆಲ್ ಫಂಡ್ ಈ ತರ ಫಂಡ್ಗಳು ಇರುತ್ತೆ. ಆ ಫಂಡ್ಗಳಲ್ಲಿ ಕ್ಯಾಪಿಂಗ್ ಅಂತ ಇಟ್ಟಿರ್ತಾರೆ, ಅಂದ್ರೆ ಒಂದು ಕತ್ರಿಯನ್ನ ಇಟ್ಟಿರ್ತಾರೆ. 1 ಲಕ್ಷ ಮಾತ್ರ ತಗೋಬಹುದು, ಅದಕ್ಕಿಂತ ಜಾಸ್ತಿ ಬಂದ್ರೆ ಕತ್ರಿ ಇರುತ್ತಲ್ಲ ಅದು ಕಟ್ ಮಾಡ್ಬಿಡುತ್ತೆ, ಅದು ಕಂಪನಿ ಜೇಬಿಗೆ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕತ್ರಿಯನ್ನ ಇಟ್ಟಿಲ್ಲ. ಇಲ್ಲಿ ಎಷ್ಟು ಬಂದಿರುತ್ತೋ, ಎಷ್ಟು ಬರ್ಬೇಕಾಗಿರುತ್ತೋ ಅದನ್ನ ಪೂರ್ತಿಯಾಗಿ ಇವತ್ತು ಕಂಪನಿ ಕೊಡ್ತಾ ಇದೆ. ಯಾವುದೇ ಫಂಡ್ಗಳಿಗೂ ಇಲ್ಲಿ ಕ್ಯಾಪಿಂಗ್ ಅನ್ನ, ಕತ್ರಿಯನ್ನ ಇಟ್ಟಿಲ್ಲ. ಸೊ ಅದಾದ ನಂತರ ಸಾಕಷ್ಟು ಕಂಪನಿಗಳಲ್ಲಿ ಕ್ಲೋಸಿಂಗು 1ನೇ ತಾರೀಕು ಅಥವಾ 2ನೇ ತಾರೀಕು ಆಗಿರುತ್ತೆ. ಅದ್ರ ಪೇಮೆಂಟ್ ಮಾತ್ರ 10ನೇ ತಾರೀಕು, 11ನೇ ತಾರೀಕು ಆಗುತ್ತೆ. ಯಾಕಂತಂದ್ರೆ ಈ ಒಂದು ಗ್ಯಾಪ್ ಅಲ್ಲಿ ಆ ಏನ್ ಹಣ ಇರುತ್ತೆ ಅದನ್ನ ಟ್ರೇಡ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ಬಡ್ಡಿಗೆ ಕೊಡ್ತಾರೆ. ಸೊ ಅದರಿಂದ ಬಂದಿರುವಂತ ಬೆನಿಫಿಟ್ಸ್ ಅನ್ನ ಆ ಒಂದು ಕಂಪನಿಯಲ್ಲಿ ಸ್ಟಾಫ್ ಯಾರೆಲ್ಲ ಇರ್ತಾರೆ ಅವರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಮ್ಯಾನೇಜ್ ಮಾಡ್ಕೊಳ್ತಾರೆ. ಅಂದ್ರೆ ಹಣದ ಮೇಲಿಂದ ಮತ್ತೆ ಹಣೆ ಮಾಡ್ತಾರೆ. ಬಟ್ ಇವತ್ತು ಇನ್ಫಿನಿತ್ ಬಗ್ಗೆ ಹೇಳಿಕೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂತಂದ್ರೆ ಕ್ಲೋಸಿಂಗ್ ಆದಂತ 24 ಗಂಟೆ ಒಳಗಡೆ ನಮ್ಮ ಅಕೌಂಟಿಗೆ ಹಣ ಬಂದಿರುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಕಂಪನಿ ಹಣಕ್ಕೆ ಆಸೆ ಪಡ್ತಾ ಇಲ್ಲ. ತುಂಬಾ ಖುಷಿ ಆಗುತ್ತೆ. ಒಂದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಒಂದು ಪ್ಲಾನ್ ಅಲ್ಲಿ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಒಂದು 2 ಲೆಗ್ ಜನರೇಷನ್ ಪ್ಲಾನ್ ಅನ್ನ ಇಲ್ಲಿ ನಮ್ಮಲ್ಲಿ ಅಡಾಪ್ಟ್ ಮಾಡಿರುವಂತದ್ದು, ರೈಟ್. ಅದೇ ರೀತಿಯಲ್ಲಿ ಲೀಡರ್ಶಿಪ್, ಆಲ್ಮೋಸ್ಟ್ ಯಾರೆಲ್ಲ ಲೀಡರ್ಸ್ ಗಳು ಇದ್ದಾರೆ, ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ಸುಖಪಾಲ್ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಕೂಡ ಅದತ್ರ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. 12 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ವ್ಯಕ್ತಿ ಬೇರೆ ಒಂದು ಕಂಪನಿಯಲ್ಲಿ ರೆಗ್ಯುಲರ್ ಆಗಿ 1 ಲಕ್ಷ ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ಲಿಕ್ಕೆ ಕಷ್ಟ ಪಡ್ತಿದ್ದಂತ ವ್ಯಕ್ತಿ ಇವತ್ತು ಈ ಒಂದು ಕಂಪನಿಯ ಇಂಟೆನ್ಷನ್, ಈ ಒಂದು ಕಂಪನಿಯ ಒಂದು ಕ್ವಾಲಿಟಿ, ಈ ಒಂದು ಕಂಪನಿಯ ಪ್ಲಾನ್ ಅನ್ನ ನೋಡ್ಬಿಟ್ಟು ಇವತ್ತು ಇನ್ಫಿನಿಟಿಗೆ ಬರ್ತಾರೆ. ಇನ್ಫಿನಿಟಿಗೆ ಬಂದ ಶಾರ್ಟ್ ಟೈಮ್ ಅಲ್ಲಿ ಇವತ್ತು 4 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅನ್ನ ಅರ್ನಿಂಗ್ ಕೂಡ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಇವ್ರನ್ನ ನೋಡಿದ್ದೀರಾ ಅಂತ ಅನ್ಕೋತೀನಿ. ಅದೇ ರೀತಿಯಲ್ಲಿ ಮಸ್ತಾನ್ ಸರ್ ಬೇರೆ ಕಂಪನಿಯಲ್ಲಿ 4 ಲಕ್ಷ ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ಲಿಕ್ಕೆ ತುಂಬಾ ಒದ್ದಾಡ್ತಿದ್ದಂತ ವ್ಯಕ್ತಿ, ಬಟ್ ಇವತ್ತು 8 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಅನ್ನ ಅರ್ನಿಂಗ್ ಮಾಡ್ತಿದ್ದಾರೆ. ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ಸೈನ್ಸ್ ಆಫ್ ಮೈಂಡ್ ಬಗ್ಗೆ ಒಂದು ಟ್ರೈನಿಂಗ್ ಅನ್ನ ಕೂಡ ಇವತ್ತು ಕೊಡ್ತಾರೆ. ಸೊ ಅದಾದ ನಂತರ ನಮ್ಮ ಕಂಪನಿಗಳಿಗೂ ಕೂಡ, ಒಂದು ಕಂಪನಿಯ ಓನರ್ಸ್ ಗಳಿಗೂ ಕೂಡ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಯಾವುದೇ ರೀತಿಯ ಒಂದು ಹಣಕ್ಕೆ ಆಸೆ ಪಡ್ತಾ ಇಲ್ಲ. ಜನಗಳಿಗೆ ಗ್ರೋತ್ ಏನ್ ನಾವು ಅನ್ಕೊಂಡು ಬಂದು ಅದನ್ನ ಇವತ್ತು ಮಾಡೋದ್ರಲ್ಲಿ ಇವತ್ತು ನಾ ಮುಂದೆ ನೀವ್ ಮುಂದೆ ಅಂತ ಹೇಳ್ಬಿಟ್ಟು ಇವತ್ತು ಜನಗಳಿಗೆ ಯಾವ ತರ ಬೇಕು, ಏನ್ ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ, ಪ್ರತಿಯೊಂದು ಸ್ಟೆಪ್ ಗಳಲ್ಲೂ ಕೂಡ ಒಂದು ಸರಿಯಾದ ನಿರ್ಧಾರಗಳನ್ನ ಮಾಡ್ಕೊಂಡು ಇವತ್ತು ಕಂಪ್ನಿನ ಮುಂದೂಡಿಸ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ಎಜುಕೇಶನ್, ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂತಂದ್ರೆ ಎಜುಕೇಶನ್ ತುಂಬಾನೇ ದೊಡ್ಡ ಮಹತ್ವದ ಪಾತ್ರನ ವಹಿಸುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಝೂಮ್ ಮೀಟಿಂಗ್ ಇರ್ಬೋದು, ಟ್ರೈನಿಂಗ್ಸ್ ಗಳು ಇರ್ಬೋದು, CTP ಇರ್ಬೋದು, ಪ್ರತಿಯೊಂದು ವಿಧಾನದಲ್ಲೂ ಕೂಡ ಇವತ್ತು ನಾವು ಎಜುಕೇಶನ್ ಕೊಡ್ತಾ ಬಂದಿರತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಕೂಡ ಇವತ್ತು ಎಜುಕೇಟ್ ಮಾಡಿ ರನ್ ಮಾಡ್ಲಿಕ್ಕೆ ಏನೆಲ್ಲ ಅವಶ್ಯಕತೆ ಇರುತ್ತೋ ಅದನ್ನ ಆಲ್ಮೋಸ್ಟ್ ನಾವು ಇವತ್ತು ಪ್ರೊವೈಡ್ ಅನ್ನ ಮಾಡ್ತಾ ಇದೀವಿ ಕಂಪನಿ ಮೂಲಕ. ಸೊ ಹೀಗೆ ಓವರಲ್ ಆಗಿ ನೋಡೋದಾದ್ರೆ ಇವತ್ತು ಕಂಪನಿ ಇರ್ಬೋದು, ಕಂಪನಿಯ ಪ್ಲಾನ್ ಇರ್ಬೋದು, ಕಂಪನಿಯ ಉದ್ದೇಶ ಇರ್ಬೋದು, ಕಂಪನಿಯ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇದು ನಮ್ಗೆ ಕ್ಲಿಯರಿಟಿ ಸಿಕ್ತು ಇವತ್ತು. ಅದಾದ ನಂತರ ಪ್ರಾಡಕ್ಟ್ಸ್, ಇವತ್ತು ಯಾವುದೇ ಕಾರಣಕ್ಕೂ ಕಂಪನಿ ಪ್ರಾಡಕ್ಟ್ ಅನ್ನ ಎಷ್ಟೇ ಅಪ್ಡೇಟ್ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಹಣಕ್ಕೆ ಆಸೆ ಪಡ್ತಾ ಇಲ್ಲ. ಕಂಪನಿ ಪ್ರಾಡಕ್ಟ್ ಅನ್ನ ಚೆನ್ನಾಗಿ ಕೊಡ್ಬೇಕು, ಬೆಟರ್ ಆಗಿ ಕೊಡ್ಬೇಕಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದೆ. ಪ್ರತಿಯೊಂದು ಪ್ರಾಡಕ್ಟ್ಸ್ ಗಳು ಕೂಡ ಇವತ್ತು ಅಲ್ಟಿಮೇಟ್ ರಿಸಲ್ಟ್ಸ್ ಬರ್ತಾ ಇದೆ. ಅದಕ್ಕೆ ಕಾರಣ ಇವತ್ತು ಪ್ರಾಡಕ್ಟ್, ರೈಟ್. ಅದಾದ ನಂತರ ಪ್ಲಾನ್, ಇವತ್ತು ಒಂದು ವರ್ಲ್ಡ್ ಅಲ್ಲೇನೆ ಒಂದು 90% ಪಿವೋಟ್ ಅನ್ನ ಕೊಡ್ತಾ ಇವತ್ತು ಹಣಕ್ಕೆ ಜಾಸ್ತಿ ಒತ್ತನ್ನ ಕೊಡದೆ ಬಂದಿರ್ತಕ್ಕಂಥ ಜನಗಳಿಗೆ ಇವತ್ತು ಹೆಚ್ಚಿನ ಇನ್ಕಮ್ ಅನ್ನ ಮಾಡಿಸ್ಕೊಡ್ಲಿಕ್ಕೆ ಇವತ್ತು ಕಂಪನಿ ಮುಂದಾಗಿ ನಿಂತಿರುವಂತದ್ದು. ಅದಾದ ನಂತರ ಲೀಡರ್ಶಿಪ್, ಅದಾದ ನಂತರ ಎಜುಕೇಶನ್, ಈ 5 ಪಿಲ್ಲರ್ಗಳು ಇವತ್ತು ಇನ್ಫಿನಿಟ್ ಕಂಪನಿಯ ಪಿಲ್ಲರ್ಸ್ ಗಳು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಇದನ್ನ ನಾವು
ಸೀರಿಯಸ್ ಆಗಿ ತಗೊಂಡು ಇವಾಗಿಂದಾನೇ ವರ್ಕ್ ಸ್ಟಾರ್ಟ್ ಮಾಡಿದ್ರೆ ನಮ್ ಸಕ್ಸಸ್ ಒಂದ್ 2 ತಿಂಗಳ ಲೇಟ್ ಆಗ್ಬೋದು, 2 ವರ್ಷ ಲೇಟ್ ಆಗ್ಬೋದು, ನೋ ಇಶ್ಯೂಸ್. ಬಟ್ ಇಲ್ಲಿ ಯಾವ ತರ ಅಂತಂದ್ರೆ ಇವತ್ ನೀವು ಜಾಯ್ನ್ ಆದ ತಕ್ಷಣ ನಾಳೆ ನಿಮ್ಗೆ ಕೋಟಿ ಬರುತ್ತೆ ಅಂತ ನಾನು ಹೇಳಲ್ಲ. ಇಲ್ಲಿ ಸ್ಟ್ರಗಲಿಂಗ್ ಇರುತ್ತೆ, ಇಲ್ಲಿ ನಾವು ತುಂಬಾ ಚೆನ್ನಾಗಿ ಟೀಮ್ ಮಾಡ್ಬೇಕಾಗಿರುತ್ತೆ. ಬಟ್ ಇವಾಗಿಂದಾನೇ ಈ ಒಂದು ಎಜುಕೇಶನ್ ಬಗ್ಗೆ ಇಲ್ಲಿ ಸಿಗ್ತಾ ಇರ್ತಕ್ಕಂಥ